ಪರಾಶಕ್ತಿಯೇ ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಓಂ ಶಕ್ತಿಯೇ ಮರುವೂರರಸಿಯೇ ಓಂ ಶಕ್ತಿಯೇ ಓಂ ವಿನಾಯಕ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರ ಕಾಮಾಕ್ಷಿಯೇ ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ ಓಂ ಶಕ್ತಿಯೇ ಬಂಗಾರ ಅಡಿಗಳೇ ಓಂ 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 ಓಂ. ಓಂ ಶಕ್ತಿ. ರೈತ ಏನು ಮಾಡುತ್ತಾನೆ? ಅವನು ಹೊಲದಲ್ಲಿ ಅಗೆದು ಬೀಜಗಳನ್ನು ಬಿತ್ತುತ್ತಾನೆ. ನರ್ಸರಿಯಲ್ಲಿ ಮೊಳಕೆಯೊಡೆದ ಸಸಿಗಳನ್ನು ಆರಿಸಿ ನೆಲದಲ್ಲಿ ನೆಡುತ್ತಾನೆ. ನರ್ಸರಿಯಲ್ಲಿ ಬೆಳೆ ಕಟ್ಟುನಿಟ್ಟಿನಲ್ಲಿ ಬೆಳೆಯುತ್ತದೆ. ಬೆಳೆದ ಸಸಿಗಳನ್ನು ನೆಲದಲ್ಲಿ ನೆಟ್ಟ ನಂತರ ಅವು ಚೆನ್ನಾಗಿ ಬೆಳೆಯುತ್ತವೆ. ಆದರೆ ಕಳೆಗಳು ಸಹ ಕಾಣಿಸಿಕೊಳ್ಳುತ್ತವೆ. ಮಾನವ ಜೀವನದಲ್ಲಿಯೂ ಕಳೆಗಳು ಕಾಣಿಸಿಕೊಳ್ಳುತ್ತವೆ. 16ರಿಂದ 32 ವರ್ಷ ವಯಸ್ಸಿನವರೆಗೆ ಮನುಜನ ಮನಸ್ಸು ಅನೇಕ ಕಳೆಗಳಿಂದ ತುಂಬಿರುತ್ತದೆ. ಅವು ವಿನಾಶದ ಹಾದಿಯತ್ತ ಕರೆದೊಯ್ಯುತ್ತದೆ. ನರ್ಸರಿಯಲ್ಲಿ ಯಾವ ರೀತಿ ಬೆಳೆ ಕಟ್ಟುನಿಟ್ಟಿನೊಂದಿಗೆ ಬೆಳೆಯುವಂತೆಯೇ ಮಾನವ ಜೀವನಕ್ಕೂ ಕಟ್ಟುನಿಟ್ಟು ಬೇಕು. ಕಳೆಗಳನ್ನು ಆಗಾಗ ಕೀಳುವ ಹಾಗೆಯೇ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಕಳೆಗಳನ್ನು ಸಹ ಕಾಲಕಾಲಕ್ಕೆ ಕಿತ್ತು ಹಾಕಬೇಕು. ಆಸೆ, ಆತ್ಮ, ತಾಯಿಯ ಪ್ರೀತಿ, ಇತರರಿಗೆ ಸಹಾಯ ಮಾಡುವ ಸಾಮರ್ಥ್ಯ, ಮೋಡಿ ಮತ್ತು ಬೆಳವಣಿಗೆ ಎಲ್ಲವೂ ಒಂದು ಕಟ್ಟುನಿಟ್ಟಿನೊಳಗೆ ಬೆಳೆಯಬೇಕು. ಹಾಗೆ ಬೆಳೆದರೆ ಜೀವನದಲ್ಲಿ ಫಲಗಳು ಉಂಟು. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವೂರಮ್ಮನ ನೆನೆ ಮನವೇ